ರಾಜ್ಯದಲ್ಲಿ 2.3 ಲಕ್ಷ ಜನರಿಗೆ ಬೀದಿ ನಾಯಿಗಳು ಕಚ್ಚಿದೆ. ಇದಕ್ಕೋಸ್ಕರ ಈಗ ಡೆಲ್ಲಿಯಲ್ಲಿ ಈಗಾಗಲೇ ಒಂದು ಆರ್ಡರ್ ಬಂದಿದೆ. ಬೀದಿ ನಾಯಿಗಳಿಗೆಲ್ಲ ಒಂದು ಸಪರೇಟ್ ಒಂದು ವ್ಯವಸ್ಥೆ ಮಾಡಬೇಕು, ಆಶ್ರಯ ತಾಣ ಕಲ್ಪಿಸುವುದರ ಬಗ್ಗೆ. ಪ್ರಾಬ್ಲಮ್ ಅಂದ್ರೆ ಬೀದಿ ನಾಯಿಗೆ ಒಂದು ಆಹಾರ ಇಲ್ಲ, ಆದ ಕಾರಣ ಬೇರೆಯವರಿಗೆ ಒಂದು ಅಟ್ಯಾಕ್ ಆಗ್ತದೆ. ಬಂದ್ರೆ ಒಳ್ಳೇದಂತೆ. ಈಗ ಸಿಕ್ಕಾಪಟ್ಟೆ ನಾಯಿಗಳು ಎಲ್ಲಿ ರೋಡಲ್ಲಿ ಈ ಮಕ್ಕಳು ಶಾಲೆ ಮಕ್ಕಳಿಗೆಲ್ಲ ಮತ್ತೆ ಎಲ್ಲ ಬಾಕಿಯವರು ಕೂಡ ಅಂದ್ರೆ ರಾತ್ರಿ ಟೈಮಿನಲ್ಲಿ ಜಾಸ್ತಿ, ಹಗಲಲ್ಲಿ ಅದು ಸ್ವಲ್ಪ ಜನ ತಿರುಗಾಡ್ತಿದ್ದಾರೆ. ಮಕ್ಕಳಿಗೆಲ್ಲ ಕಚ್ಚುತ್ತದೆ, ಮತ್ತೆ ಎಲ್ಲ ಗಾಡಿಗೆಲ್ಲ ತೊಂದರೆ ಆಗ್ತದೆ, ಅಡ್ಡೆ ಸಿಗ್ತದೆ. ಖಂಡಿತವಾಗಿ ಈ ಒಂದು ಸರ್ಕಾರವು ಇದಕ್ಕೆ ಒಂದು ಗಮನ ಕೊಡ್ಬೇಕು ನಮ್ಮಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಕಳೆದ 6 ತಿಂಗಳಲ್ಲಿ ರಾಜ್ಯದಲ್ಲಿ 2.3 ಲಕ್ಷ ಜನರಿಗೆ ಬೀದಿ ನಾಯಿಗಳು ಕಚ್ಚಿದೆ. ಇದಕ್ಕೋಸ್ಕರ ಈಗ ಡೆಲ್ಲಿಯಲ್ಲಿ ಈಗಾಗಲೇ ಒಂದು ಆರ್ಡರ್ ಬಂದಿದೆ. ಬೀದಿ ನಾಯಿಗಳಿಗೆಲ್ಲ ಒಂದು ಸಪರೇಟ್ ಒಂದು ವ್ಯವಸ್ಥೆ ಮಾಡಬೇಕು, ಆಶ್ರಯ ತಾಣ ಕಲ್ಪಿಸುವುದರ ಬಗ್ಗೆ. ಅದೇ ನಮ್ಮ ರಾಜ್ಯದಲ್ಲಿ ಕೂಡ ಬಂದ್ರೆ ಹೇಗೆ? ಪ್ರಾಬ್ಲಮ್ ಅಂದ್ರೆ ಬೀದಿ ನಾಯಿಗೆ ಒಂದು ಆಹಾರ ಇಲ್ಲ, ಆದ ಕಾರಣ ಬೇರೆಯವರಿಗೆ ಒಂದು ಅಟ್ಯಾಕ್ ಆಗ್ತದೆ. ಮತ್ತು ಸಾರ್ವಜನಿಕ ಹೋಗಿ ಊಟ ಹಾಕ್ತಾರೆ, ಅಲ್ಲಿ ಊಟ ಹಾಕಿದ್ರೆ ಅದನ್ನು ಇದು ಮಾಡುದಿಲ್ಲ, ಸ್ವಚ್ಛತೆ ಮಾಡುದಿಲ್ಲ. ಆದ ಕಾರಣ ಬೀದಿ ಇರುವ ನಾಯಿಗೆಲ್ಲ ತುಂಬಾ ಹೋಗುವವರಿಗೆ ತೊಂದರೆ, ಬೀದಿ ನಾಯಿಗೆ ತೊಂದರೆ. ಯಾಕಂದ್ರೆ ಅದಕ್ಕೊಂದು ಏನಾದ್ರು ವ್ಯವಸ್ಥೆ ಮಾಡಿದ್ರೆ ನಮ್ಮ ಸರ್ಕಾರದ ಅದಕ್ಕೊಂದು ಒಳ್ಳೆ ವ್ಯವಸ್ಥೆ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ತುಂಬಾ ಕಮ್ಮಿ ಆಗ್ತದೆ. ಯಾಕಂದ್ರೆ ಬೀದಿಯಲ್ಲಿ ಇರುವ ನಾಯಿಯನ್ನು ಕೆಲವರು ಬಿಟ್ಟು ಹೋಗ್ತಾರೆ ಸಾಕಿ, ಎಲ್ಲಿಯಾದ್ರೂ ಈಗ ಔಟ್ಸೈಡ್ ಕಂಟ್ರಿಯಿಂದ ಬಂದು ನಾಯಿಯನ್ನು ಸಾಕ್ತಾರೆ. ಅದನ್ನು ಅವರ ಬೇರೆ ಕಡೆ ಕೊಂಡೋಗದೆ ಅದನ್ನ ಬೀದಿಗೆ ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಕೊಂಡೋಗೋ ಆಪ್ಷನ್ ಇರುವುದಿಲ್ಲ. ಆದ ಕಾರಣ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಎಲ್ಲ ಬೀದಿ ನಾಯಿಗೆ ಊಟ ಸಹ ಸಿಗ್ತದೆ, ಒಂದು ವ್ಯವಸ್ಥೆ ಸಹ ಆಗ್ತದೆ. ಒಂದು ಮಳೆ ನೀರಿಗೆ ಏನಾದ್ರು ಬೀದಿ ನಾಯಿಗೆ ಒಳ್ಳೆ ಇದಾಗ್ತದೆ. ಗವರ್ಮೆಂಟ್ ವ್ಯವಸ್ಥೆ ಆಗ್ಬೇಕಂತ. ಆಗ್ಬೇಕಾಗ್ತದೆ ಗವರ್ಮೆಂಟ್ ಇಂದ. ಖಂಡಿತವಾಗಿ ಈ ಒಂದು ಸರ್ಕಾರವು ಇದಕ್ಕೆ ಒಂದು ಗಮನ ಕೊಡ್ಬೇಕು ನಮ್ಮಲ್ಲಿ. ಯಾಕಂದ್ರೆ ಬೀದಿ ನಾಯಿಗೆ ಆಹಾರ ಇಲ್ಲದೆ ಮತ್ತು ಬೇರೆಯವರಿಗೆ ಆಚೀಚೆ ಹೋಗಿ ಅಟ್ಯಾಕ್ ಮಾಡಿ, ಯಾಕಂದ್ರೆ ಅದಕ್ಕೆ ಆಹಾರ ಇಲ್ಲದೆ ಬೇರೆಯವರ ಬ್ಯಾಗ್ ಅನ್ನು ಕಿತ್ತುವುದು ಹಾಗೆಲ್ಲ ಮಾಡ್ತದೆ. ಆದ ಕಾರಣ ಸರ್ಕಾರ ಇದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದು. ಬಂದ್ರೆ ಒಳ್ಳೇದಂತೆ. ಈಗ ಸಿಕ್ಕಾಪಟ್ಟೆ ನಾಯಿಗಳು ಎಲ್ಲಿ ರೋಡಲ್ಲಿ ಈ ಮಕ್ಕಳು ಶಾಲೆ ಮಕ್ಕಳಿಗೆಲ್ಲ ಮತ್ತೆ ಎಲ್ಲ ಬಾಕಿಯವರು ಕೂಡ ಅಂದ್ರೆ ರಾತ್ರಿ ಟೈಮಿನಲ್ಲಿ ಜಾಸ್ತಿ, ಹಗಲಲ್ಲಿ ಅದು ಸ್ವಲ್ಪ ಜನ ತಿರುಗಾಡ್ತಿದ್ದಾರೆ. ಅದು ನಾವು ಕೂಡ ನೋಡಿದೆ. ಈಗ ನಾನು ಫೀಲ್ಡ್ ವರ್ಕ್ ಈಗ ಹಾಸನದಲ್ಲಿ ನೋಡಿದ್ದೇನೆ. ರಾತ್ರಿ ಟೈಮ್ ಯಾರು ಇಲ್ಲ ಟೈಮ್ನಲ್ಲಿ ಒಂದು 4-5 ನಾಯಿಗಳಿದ್ರೆ ಯಾರೊಂದು ಇಬ್ರು ಬೆನ್ನುಗಳು ಕಚ್ಚಲಿಕ್ಕೆ ಬರ್ತದೆ. ಅದು ಈಗ ಒಮ್ಮೆಲೆ ಗೊತ್ತಾಗುದಿಲ್ಲ, ಅದು ಕಚ್ಚಿದ ನಂತರ ಮತ್ತೆ ಅಲ್ಲ ನಮ್ಗೆ ಗೊತ್ತಾಗುದು. ಅದರಿಂದ ಅದಕ್ಕೊಂದು ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ನಾಯಿಗಳಿಗೆ ಏನಾದೊಂದು ಅವುಗಳನ್ನು ಹಿಡಿದು ರೋಡ್ ಸೈಡ್ ಬಿಡಬಾರ್ದು. ಅದಕ್ಕೊಂದು ಎಂತ ತಾಣ ಏನಂತ ನಿಲ್ಲುವ ವ್ಯವಸ್ಥೆ ಮಾಡ್ಬೇಕು. ಅದೇ ಹಾಗೆ ಮಾಡಿದ್ರೆ ಸ್ವಲ್ಪ ಅನಾಹುತ ಕಡಿಮೆ ಆಗ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ಯಾರಲ್ಲಿ ಕೈಯಲ್ಲಿ ಏನು ಆಯುಧ ಎಲ್ಲ ಇರುದಿಲ್ಲಲ್ಲ, ನಾಯಿಗಳಿಗೆ ಆಯುಧ ಬೇಕಂತ ಇಲ್ಲ. ಹಾಗೆ ಮಾಡಿದ್ರೆ ಒಳ್ಳೇದು ಸರ್ಕಾರ ಕೂಡ. ಹಾಗೆ ಸಮಾಜ ಜನರಿಗೆ ಒಳ್ಳೇದಂತ ಸರ್ಕಾರ ಮುಂದೆ ಬಂದ್ರೆ. ಅದು ಮಕ್ಕಳಿಗೆಲ್ಲ ಕಚ್ಚುತ್ತದೆ, ಮತ್ತೆ ಎಲ್ಲ ಗಾಡಿಗೆಲ್ಲ ತೊಂದರೆ ಆಗ್ತದೆ, ಅಡ್ಡೆ ಸಿಗ್ತದೆ, ಗಾಡಿ ಎಲ್ಲ ಬೀಳ್ತದೆ. ಈಗ ಸರ್ಕಾರದವರೊಂದು ಹೊಸ ನಿಯಮವನ್ನು ತರಬೇಕಂತ ಹೊರಟಿದ್ದಾರೆ. ಏನಂದ್ರೆ ಅದಕ್ಕೊಂದು ಸಪರೇಟ್ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅದು ಮಾಡಿದ್ರೆ ಒಳ್ಳೇದಾ ನಿಮ್ಮ ಪ್ರಕಾರ? ಒಳ್ಳೇದು ಅದು ಒಳ್ಳೇದು. ಅದು ಇಲ್ಲದ್ರೆ ತೊಂದರೆ ಅಲ್ಲ, ಜನರಿಗೆ ತೊಂದರೆ. ಎಲ್ಲಾದ್ರೂ ಓದೋದು ಮಕ್ಕಳಿಗೆ, ಜನರಿಗೆ, ಗಾಡಿಗೆಲ್ಲ ಅವರಿಗೆ ಅಡ್ಡೆ ಸಿಕ್ಕಿ ಎಲ್ಲ ಎಫ್ರೆಂಟ್ ಎಲ್ಲ ಇದಾಗ್ತದೆ, ಗಾಡಿ ಎಲ್ಲ ಪಲ್ಟಿ ಆಗ್ತದೆ. ಹೌದು, ತೊಂದರೆ ಉಂಟಲ್ಲ ತುಂಬಾ. ಬರದಾಗೆ ಮುಂಚೆ ಎಲ್ಲ ಇದು ಹಾಕಿ ರಿಂಗ್ ಹಾಕೆಲ್ಲ ಹಿಡಿದು ಕೊಂಡೋಗ್ತಾರೆ ಬೀದಿ ನಾಯಿಯೆಲ್ಲ. ಆಗ ಈಗ ಬಿಟ್ಟಿದ್ದಾರೆ, ಯಾರು ಕೊಂಡೋಗುದಿಲ್ಲ. ವಾಪಸ್ ಕಾನೂನು ಬಂದ್ರೆ ಒಳ್ಳೇದು. ಬಂದೇ ಒಳ್ಳೇದು, ಇಲ್ಲ ಗಾಡಿಯಲ್ಲಿ ಕೊಂಡೋದ್ರೆ ಒಳ್ಳೇದು.